ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಿಡ್ನ್ಯಾಪ್ ರ್ಯಾನ್ಸಮ್ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ದೂರಿನ ಪ್ರಕಾರ 11 ವರ್ಷದ ಬಾಲಕರನ್ನು ಅಪಹರಣ ಮಾಡಿದಂಥ ಪ್ರಕರಣ ಆಗುತ್ತೆ. ಆಮೇಲೆ ಒಂದು ಎಕ್ಸ್ಟ್ರಾಕ್ಷನ್ ನೋಟ್ ಕೂಡ ಅಲ್ಲಿ ಸಿಕ್ಕಿದೆ ಅಂತ ಅವರು ತಿಳಿಸ್ತಾರೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿ ಮಿಸ್ ಆಗಿರುವಂಥ ಅಥವಾ ಕಾಣೆಯಾಗಿರುವ ಬಾಲಕ ಬೇರೆ ಹೆಸರು ಇರುತ್ತೆ. ಆ ಎಕ್ಸ್ಟ್ರಾಕ್ಷನ್ ನೋಟಲ್ಲಿರುವಂಥ ಬಾಲಕನ ಹೆಸರು ಬೇರೆ ಇರುತ್ತೆ. ಆ ಬೇರೆ ಬಾಲಕನ ಹೆಸರು ಬರೆದು ಅವನನ್ನು ನಾವು ಕಿಡ್ನ್ಯಾಪ್ ಮಾಡಿದ್ದೀವಿ, 22 ಲಕ್ಷ ಕೊಡಬೇಕು, ಒಂದು ವೇಳೆ ಕೊಟ್ಟಿಲ್ಲ ಅಂತಂದರೆ ಬಾಲಕನ ಕಿಡ್ನಿ ತೆಗೆದು ಬೇರೆಯವರು ಮಾರಾಟ ಮಾಡ್ತೀವಿ, ಬೇರೆ ಬೇರೆ ರೀತಿಯ ಒಂದು ಭಯ ಹುಟ್ಟಿಸುವಂಥ ರೀತಿಯಲ್ಲಿ ನಡೆಸ್ತಾರೆ. ಅದೇ ರೀತಿ ಅದರಲ್ಲಿ ಪೊಲೀಸರಿಗೂ ಕೂಡ ತಿಳಿಸ್ತೀವಿ ಅಂತ ಮೆನ್ಷನ್ ಆಗಿದೆ. ಈ ಪ್ರಕರಣವನ್ನು ನಾವು ಗಂಭೀರವಾಗಿ ಗಮನಿಸಿದ್ವಿ. ಯಾಕಂತಂದರೆ ಇಲ್ಲಿ ಒನ್ ಆಫ್ ದಿ ರೇರೆಸ್ಟ್ ಕೇಸ್ ಈ ಕಿಡ್ನ್ಯಾಪ್ ರ್ಯಾನ್ಸಮ್ ಬಾಲಕರ ಅಪಹರಣ ಮಾಡೋದು. ಹಾಗಾಗಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್, ACP ಸಂದರ್ಭದಲ್ಲಿ DCP DCP ಎಲ್ಲ ಸುಮಾರು ಎಫರ್ಟ್ಸ್ ಎಲ್ಲ ರೀತಿಯ ಒಂದು ತನಿಖೆ ಮಾಡಲಾಗಿತ್ತು. ಮತ್ತು ಈ ಏನು ಮೂಮೆಂಟ್ಸ್ ಇದೆ, ಏನು ಅಪಹರಣದ ಬಾಲಕನ ಮದರ್ ಆಯಿತು ಮತ್ತು ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವರ ನೆರೇಷನ್ಸ್ಗಳಲ್ಲಿ ಸುಮಾರು ಕೆಲವು ಕಾಂಟ್ರಾಡಿಕ್ಷನ್ಸ್ಗಳು ಕೊಡ್ತಾ ಇತ್ತು. ಸೊ ಫಸ್ಟ್ ನಮಗೆ ಕನ್ಫರ್ಮ್ ಆಗಿದೆ ಏನಂದರೆ ಇದು ಪ್ರೊಫೆಷ್ನಲ್ ಕಿಡ್ನ್ಯಾಪ್ ರ್ಯಾನ್ಸಮ್ ಅಲ್ಲ. ಪ್ರೊಫೆಷ್ನಲ್ ಅಂತಂದರೆ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ಸ್ ಮಾಡೋದಂಥದ್ದು ಅದು ರೂಲ್ ಔಟ್ ಆಯಿತು. ನಂತರ ಈಗ ಬಾಲಕನ ಬಗ್ಗೆ ಯಾರೂ ಸುಳ್ಳು ಕೊಡ್ತಾ ಇರಲಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಅಥವಾ ಬಾಲಕನ ತಾಯಿ ಆಗಲಿ ನಮಗೆ ಸರಿಯಾದ ಮಟ್ಟದಲ್ಲಿ ನಮಗೇನು ಕೆಲವು ತನಿಖೆಯಲ್ಲಿ ನಮಗೆ ಅನುಮಾನ ಬರ್ತಾ ಇತ್ತು ಅಥವಾ ಕಂಟ್ರೋಲ್ ಬರ್ತಾ ಇತ್ತು, ಅದಕ್ಕೆ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಷನ್ಸ್ಗಳನ್ನು ನೀಡ್ತಾ ಇರಲಿಲ್ಲ. ಅವರು ಸ್ಟಬ್ಬರ್ನ್ ಆಗಿರ್ಬೋದು. ಎಸ್ಪೆಷಲಿ ಬೇಸಿಕಲಿ ಏನಂತಂದರೆ ಬಾಲಕ ಕಿಡ್ನ್ಯಾಪ್ ಆಗಿದ್ದಾನೆ, ಮತ್ತು ಇನ್ ಬಿಟ್ವೀನ್ ಅವರು ನಮಗೆ ದೂರು ಬೇಡ ಅಂತ ಹೇಳ್ತಾರೆ. ಆಮೇಲೆ ನಮಗೆ ರೈಟಿಂಗಲ್ಲಿ ಕೊಡಿ ನೀವು, ನನ್ನ ಬಾಲಕ ಸೇಫಾಗಿ ಬರ್ತಾನೆ ಅಂತ. ಆ ರೀತಿ ಪೊಲೀಸರು ಕೂಡ ಅವರು ಚಾಲೆಂಜ್ ಮಾಡ್ತಾರೆ. ನಮಗೆ ಕೆಲವು ತನಿಖೆಯಲ್ಲಿ ದೊರೆತ ಮಾಹಿತಿ ಆಧಾರ ಇದು ಪ್ರಕರಣಕ್ಕೆ ಟೋಟಲ್ ಟ್ವಿಸ್ಟ್ ಸಿಗುತ್ತೆ. ಇದರಲ್ಲಿ ಏನಂತಂದರೆ ತಾಯಿನೇ ಅವರಿಗೆ ಪರಿಚಯ ಇರೋರ ಜೊತೆ ಇಲ್ಲಿ ಇನ್ನೊಬ್ಬ ಆರೋಪಿ ಅವ್ರ ಜೊತೆ ಇಲ್ಲಿ ಸೇರ್ಕೊಂಡು ಮಾತಾಡ್ತಾರೆ. ಒಂಥರ ಕ್ರಿಮಿನಲ್ ಕಾನ್ಸ್ಪಿರಸಿ. ಅವರು ಬೆಂಗಳೂರಿನಿಂದ ಬಂದಿದ್ದು 4th ಈ ಮಂತ್ 4th ನವೆಂಬರ್, 6th ಮಗು ಕಾಣೆ ಆಗುತ್ತೆ, 7th ದೂರು ನೀಡ್ತಾರೆ, 6th ಇಲ್ಲಿಂದ ಅವ್ರಿಗೆ ಪರಿಚಯ ಇರೋನ ಮುಖಾಂತರ ಅವರಿಗೆ ಪರಿಚಯ ಇರೋ ನಂತರ ಪುಣೆ ಕಳಿಸಿರ್ತಾರೆ. ಅದರ ನಂತರ ಇಲ್ಲಿ ದೂರು ನೀಡುತ್ತಾರೆ. ಸೊ ಅಲ್ಲಿಂದ ನಮಗೆ ಎಲ್ಲ ಬೆಳವಣಿಗೆ ಗೊತ್ತಾಗೋದು ಅವರು ಶಿ ವಾಸ್ ವೆರಿ ಫಾರ್ಮ್. ನನ್ನ ಮಗು ಕಾಣೆಯಾಗಿದೆ, ನೀವು ತನಿಖೆ ಮಾಡಿ, ನೀವು ಮಾಡಿಲ್ಲ ಅಂತಂದರೆ ಮಗು ಬರುತ್ತೆ, ನೀವು ಒಂದು ವೇಳೆ ತನಿಖೆ ಮುಂದುವರಿಸಿದ್ರೆ ಮಗು ಸೇಫ್ ಆಗಿರಲ್ಲ ಅಂತ ಕೂಡ ನಮಗೆ ಇದರಲ್ಲಿ ಬೇಸಿಕಲಿ ಏನಾಗಿದೆ ಅಂತಂದರೆ ಇವರು ಇನ್ನು ಬಾಲಕನ ತಾಯಿದ್ದಾರೆ. ಬೇಸಿಕಲಿ ಮದುವೆಯಾಗಿ ಈಗ ಕಳೆದ 7 ವರ್ಷಗಳಿಂದ ಬೆಂಗಳೂರಿಗೆ ವಾಸ ಮಾಡ್ತಾರೆ. ಅವರ ಹಸ್ಬೆಂಡ್ ಸೌದಿಯಲ್ಲಿದ್ದಾರೆ ಮತ್ತು ಇತ್ತೀಚೆಗೆ ಹಣಕಾಸಿನ ಒಂದು ತೊಂದರೆ ಬರ್ತಾ ಇದ್ದಾರೆ. ಅವರಿಗೆ ಒಂದು ಈ ಕ್ರೈಮ್ ಪ್ಯಾಟ್ರೋಲ್ ಮತ್ತು ಕೆಲವು ಟೆಲಿವಿಷನ್ ಚಾನೆಲ್ಗಳಲ್ಲಿ ಬರುವಂಥ ಸ್ಟೋರಿಗಳಿಂದ ಮೋಟಿವೇಟ್ ಆಗಿ ಅವಾಗ ಪ್ಲ್ಯಾನ್ ಮಾಡ್ತಾರೆ ಏನಂತಂದರೆ ಒಂದು ಹಣಕಾಸಿನ ಸಮಸ್ಯೆ ಬಗೆಹರಿಸ್ಕೊಳ್ಳಲಿಕ್ಕೆ ಇವರ ಏನು ಸಿಸ್ಟರ್ ಇಲ್ಲ ಆಗಿದೆ ಅವ್ರ ಹತ್ರ ಕೆಲವು ದುಡ್ಡು ಬಂದಿರೋ ಬಗ್ಗೆ ಮಾಹಿತಿ ಇರುತ್ತೆ. ಎರಡನೇದು ಗಂಡ ಇವರು ಸೌದಿಯಿಂದ ಬರಲಿಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಮಗು ಯಾರೋ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಹೇಳಿದಾಗ ಗಂಡ ಬರೋ ಒಂದು ಸಾಧ್ಯ ಇದೆ ಅಂತ ಒಂದು ಆಸೆ ಇರುತ್ತೆ. ಎರಡನೇದು ಇವರು ಸಿಸ್ಟರ್ ಇಲ್ಲ, ಏನು ಇವರು ಮಗು ಕಾಣೆ ಆಗಿದೆ, ಕಂಪ್ಲೇಂಟ್ ಎಕ್ಸ್ಟ್ರಾಕ್ಷನ್ ನೋಟಲ್ಲಿ ಬಂದು ಸಿಸ್ಟರ್ ಇಲ್ಲ ಮಗ. ಸೊ ಬೇಸಿಕಲಿ ಏನಂತಂದರೆ ಸಿಸ್ಟರ್ ಇಲ್ಲ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು. ಅವನ ಕಿಡ್ನ್ಯಾಪ್ ಬಂದು ಇವರ ಮಗನಿಗೆ ಕಿಡ್ನ್ಯಾಪ್ ಆಗಿದೆ ಅಂತ ಹೇಳಿ ಸೊ ಸಿಸ್ಟರ್ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿದ್ರು. ನಿಮ್ಮ ಮಗ ಕಿಡ್ನ್ಯಾಪ್ ಆಗಬೇಕಾಗಿತ್ತು, ನನ್ನ ಮಗ ಕಿಡ್ನ್ಯಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ದುಡ್ಡು ಕೊಟ್ಟು ನನ್ನ ಮಗನಿಗೆ ರಕ್ಷಣೆ ಮಾಡಿ. ಸೊ ಆ ರೀತಿಯ ಒಂದು ಪ್ಲ್ಯಾನ್ ಮಾಡಿದ್ರು. ಅದು ವಿಶೇಷವಾಗಿಲ್ಲ. ಈಗ ಆಲ್ರೆಡಿ ಅವರಿದ್ದು ಮತ್ತು ಅವರು ಸಹಾಯ ಮಾಡಿದ್ರು. ಇನ್ನೂ ಕೂಡ 2 ವಾರ ಬಂಧಿಸಿ ಆ ಮಗುನ ಎಲ್ಲಿ ತಾಯಿಗೆ ಪರಿಚಯ ಅವರು ಪುಣೆದಲ್ಲಿರ್ತಾರೆ, ಪುಣೆ ಔಟ್ಸ್ಕರ್ಟ್ಸ್. ಸೊ ಇಲ್ಲಿ ಪರಿಚಯ